ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ, ಈ ಪೆಂಟಗಾನ್ನಲ್ಲಿ ಒಂದು ಲೆಕ್ಕಾಚಾರ ಇದೆ. ಅಲ್ಲಿಂದ ವರದಿ ಮಾಡುವ ಪತ್ರಕರ್ತರು, ಬೇರೆ ಬೇರೆ ದೇಶದ ಬೇಹುಗಾರರು ಒಂದು ಗಮನ ಇಟ್ಕೊಂಡಿರ್ತಾರೆ. ಪೆಂಟಗಾನ್ ಈಸ್ ಬೇಸಿಕಲಿ ಅಮೇರಿಕಾಸ್ ಮಿಲಿಟರಿ ಹೆಡ್ ಕ್ವಾರ್ಟರ್. ಅಲ್ಲಿ ಜಾಸ್ತಿ ಪಿಜ್ಜಾ ಜಾಸ್ತಿ ಆರ್ಡರ್ ಮಾಡಿದ್ರೆ ಏನೋ ಸೀರಿಯಸ್ ಆಗ್ತಿದೆ ಅಂತ ಅರ್ಥ. ಅಂದರೆ ಸರಣಿ ಮೀಟಿಂಗ್ಗಳು ನಡೀತಿರ್ತವೆ, ತುಂಬ ಜನ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅವರು ಮೀಟಿಂಗಲ್ಲಿ ತಿನ್ನೋದಕ್ಕೆ ಪಿಜ್ಜಾ ತರಿಸ್ತಾರಂತೆ ಅವರು. ಪೆಂಟಗಾನ್ನಲ್ಲಿ ಎಷ್ಟು ಪಿಜ್ಜಾ ಆರ್ಡರ್ ಆಗಿದೆ ಅನ್ನುವುದರ ಆಧಾರದ ಮೇಲೆ ಎಷ್ಟು ಗಂಭೀರವಾದ ಸಭೆ ಅನ್ನೋದನ್ನು ಹೊರಗಿನ ಜಗತ್ತು ಅಂದಾಜು ಮಾಡುತ್ತೆ. ನೆನ್ನೆ ಗಾಡಿಗಟ್ಟಲೆ ಪಿಜ್ಜಾ ಬಂದಿದ್ದಾವಲ್ಲಿ, ಗಾಡಿಗಟ್ಟಲೆ ಪಿಜ್ಜಾ. ಹಾಗಿದ್ರೆ ದೊಡ್ಡದೇನೋ ನಿರ್ಧಾರ ಆಗ್ತಿದೆ ಅಂತ ಸ್ಥಳೀಯವಾಗಿ ವರದಿ ಮಾಡುವ ಪತ್ರಕರ್ತರು ಮತ್ತು ಬೇರೆ ಬೇರೆ ದೇಶದ ಬೇಹುಗಾರರ ಅಂದಾಜು ಮಾಡಿಕೊಳ್ಳೋದು ಹಾಗೆ ಪಿಜ್ಜಾ ಎಷ್ಟು ಆರ್ಡರ್ ಆಗಿದೆ ಅಂತ. ಬಹಳ ಗಂಭೀರವಾದದ್ದೇನೋ ಆಗ್ತಿದೆ. ಅಂದರೆ ಹಿಸ್ಟಾರಿಕಲಿ ಆಗಿರೋದು ಹೀಗೆ. ತುಂಬ ದೊಡ್ಡದೇನೋ ಆಗುವ ಹಿಂದಿನ ದಿವಸ ಕ್ರೂಷಿಯಲ್ ನಿರ್ಧಾರ ತಗೊಳ್ಬೇಕಾಗಿರುತ್ತಲ್ಲ ಪೆಂಟಗಾನ್ ಆಫೀಸರ್ಸು. ಅಂದರೆ ಅಲ್ಲಿನ ಬೋರ್ಡ್ ರೂಮ್ನಿಂದ, ಮೀಟಿಂಗ್ ಹಾಲ್ನಿಂದ ಎದ್ದು ಹೋಗೋದಕ್ಕೂ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಇರುತ್ತೆ. ಅಲ್ಲೇ ಪಿಜ್ಜಾ ಆರ್ಡರ್ ಮಾಡ್ಕೋತಾರಂತೆ. ನೆನ್ನೆ ತುಂಬ ಪಿಜ್ಜಾ ಆರ್ಡರ್ ಆಗಿದೆ. ಅದರ ಅರ್ಥ ಇರಾನಿನ ಗ್ರೌಂಡ್ ಇನ್ವೇಷನ್ನಿನ ಚರ್ಚೆ ಆಗ್ತಿದೆಯಾ ನೋಡಿ. ಐತಿಹಾಸಿಕವಾಗಿ 1998 ಇರಾಕ್ ಮೇಲೆ ಏರ್ ಸ್ಟ್ರೈಕ್ ಮಾಡುವ ಹಿಂದಿನ ದಿವಸ ಪಿಜ್ಜಾ ಗಾಡಿಗಟ್ಟಲೆ ಬಂದಿದ್ವು ಅಂತಲ್ಲಿ ಪಿಜ್ಜಾ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ. 2011 ಬಿನ್ ಲಾಡನ್ ಹತ್ಯೆಯಾಗುವುದಕ್ಕಿಂತ ಮುಂಚೆ ಹಿಂದಿನ ದಿನ ದೊಡ್ಡ ಸಂಖ್ಯೆಯಲ್ಲಿ ಪಿಜ್ಜಾ ಬಂದಿತ್ತು. ಜೂನ್ 2025 ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ರಲ್ಲ ಇವರು, B-2 ಬಾಂಬರ್ಗಳು ಹೋಗಿ ಅಟ್ಯಾಕ್ ಮಾಡಿ ಬಂದ್ವಲ್ಲ, ಅವತ್ತೇ ಹಿಂದಿನ ರಾತ್ರಿನೂ ಪಿಜ್ಜಾ ಬಂದಿದ್ದು ದೊಡ್ಡ ಸಂಖ್ಯೆಯಲ್ಲಿ. ಜನವರಿ 2026 ಈ ವರ್ಷ ಜನವರಿಯಲ್ಲಿ ವೆನಿಜುವೆಲಾ ಅಧ್ಯಕ್ಷನನ್ನು ಎತ್ತಾಕೊಂಡ್ಬಂದ್ರಲ್ಲ, ಅವತ್ತು ರಾತ್ರಿನೂ ಪಿಜ್ಜಾ ಜಾಸ್ತಿ ಬಂದಿದ್ವು. ಫೆಬ್ರವರಿ 2026 ಲಾಸ್ಟ್ ಮಂತ್ ಇರಾನ್ ಮೇಲಿನ ದಾಳಿ, ಏರ್ ಸ್ಟ್ರೈಕ್ ಆರಂಭಿಸೋದಕ್ಕಿಂತ ಮುಂಚೆ. ಅದು ಬಿಟ್ಟರೆ ನೆನ್ನೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಿಜ್ಜಾ ತರಿಸ್ಕೊಂಡಿದ್ದಾರೆ. ಇದು ನೋಡೋರಿಗೆ ಭಾಳ ಸಿಲ್ಲಿ ವಿಷಯ ಅನ್ನಿಸ್ಬೋದು. ಇಟ್ ಈಸ್ ನಾಟ್ ಸಿಲ್ಲಿ. ನೋಡಿ, ಕೆಲವೊಂದು ವಿಷಯಗಳನ್ನು ಅಳೆಯೋದಕ್ಕೆ ಕೆಲವೊಂದು ಮಾನದಂಡಗಳಿರ್ತವೆ. ನನಗೆ ಈ ಪಿಜ್ಜಾ ಸ್ಟೋರಿಯನ್ನು ನೋಡಿದಾಗ ನನಗನ್ಸಿದ್ದು, 1971 ಯುದ್ಧದಲ್ಲಿ PNS ಗಾಜಿ ಪಾಕಿಸ್ತಾನದ ಸಬ್ಮರೀನನ್ನು ವಿಶಾಖಪಟ್ಟಣಂನಲ್ಲಿ ಹೊಡೆದಾಕಿದ್ರಲ್ಲ. ಕರಾಚಿಯಿಂದ ಆ ಸಬ್ಮರೀನು ನೋಡಿ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಮ್ಯಾಪ್ ನೆನಪು ಮಾಡ್ಕೊಳ್ಳಿ ಒಂದ್ಸಲ. ಕರಾಚಿಯಿಂದ ಹೊರಟಿತ್ತದು. ಇಡೀ ಅರಬ್ಬಿ ಸಮುದ್ರ ದಾಟ್ಕೊಂಡು, ಶ್ರೀಲಂಕಾದ ತೀರವನ್ನು ದಾಟಿಕೊಂಡು, ಅಂದರೆ ಹಿಂದೂ ಮಹಾಸಾಗರವನ್ನು ದಾಟಿಕೊಂಡು ಬಂಗಾಳ ಕೊಲ್ಲಿಗೆ ಬಂತು. ಪಾಕಿಸ್ತಾನದಿಂದ ಸಬ್ಮೆರೀನ್ ಗೊತ್ತೇ ಆಗದಂಗೆ ಬಂತದು, ಸಮುದ್ರದೊಳಗೇ ಬಂತು PNS ಗಾಜಿ. ಅದರ ಉದ್ದೇಶ ಇದ್ದಿದ್ದು INS ವಿಕ್ರಾಂತ್ ಹೊಡಿಬೇಕು ಅಂತ. INS ವಿಕ್ರಾಂತ್ ಆ ಯುದ್ಧದ ಸಂದರ್ಭದಲ್ಲಿ ಈಗಿನ ಬಾಂಗ್ಲಾದೇಶ, ಆಗಿನ ಪೂರ್ವ ಪಾಕಿಸ್ತಾನ, ಅಲ್ಲಿಗೆ ಏನೂ ಸಪ್ಲೈ ಬರ್ದಂಗೆ ನೋಡ್ಕೊತಿತ್ತದು. ಯಾವ ಹಡಗು ಒಂದು ಏನು ತಗೊಂಡೋಗಿರಬಾರ್ದು ಅಲ್ಲಿ ಅಂತ. ಅದನ್ನು ಒಂದು ಹೊಡೆದು ಬಿಟ್ಟರೆ, INS ವಿಕ್ರಾಂತನ ಹೊಡೆದು ಬಿಟ್ಟರೆ ಈಸಿಯಾಗಿ ಸೈನಿಕ ಮೂವ್ಮೆಂಟ್ ಮಾಡಬಹುದು, ಸಪ್ಲೈ ಕೊಡಬಹುದು ಅಲ್ಲಿಗೆ ಈಗಿನ ಬಾಂಗ್ಲಾದೇಶಕ್ಕೆ ಅಂತ ಪಾಕಿಸ್ತಾನದವರು ಸಬ್ಮೆರೀನ್ ಕಳಿಸಿದ್ರು. INS ವಿಕ್ರಾಂತ್ ಡಾಕ್ ಮಾಡ್ತಾ ಇದ್ದದ್ದೇ ವಿಶಾಖಪಟ್ಟಣಂನಲ್ಲಿ. ವಿಶಾಖಪಟ್ಟಣಂನಲ್ಲಿ ಇವರು ಗಾಜಿ ಏನು ಯೋಚನೆ ಮಾಡ್ತು, ವಿಶಾಖಪಟ್ಟಣಂನಲ್ಲಿದೆ, ಅದನ್ನು ಹೋಗಿ ಹೊಡೆದು ಬಿಡೋಣ ಅಂತ. ಭಾರತೀಯ ಬೇಹುಪಡೆಗಳಿಗೆ ಗೊತ್ತಾಯ್ತದ್ದು ಬರ್ತಾ ಇದೆ ಅಂತ. INS ವಿಕ್ರಾಂತನ ಸಮುದ್ರದ ಒಳಗೆ ಕಳಿಸ್ಬಿಟ್ರು. ಆದರೆ INS ವಿಕ್ರಾಂತು ವಿಶಾಖಪಟ್ಟಣಂನಲ್ಲೇ ಇದೆ ಅಂತ ಒಂದು ಸೀನ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಸಾಮಾನ್ಯವಾಗಿ ವಿಶಾಖಪಟ್ಟಣಂನಲ್ಲಿದ್ದಂಥ ಪಾಕಿಸ್ತಾನದ ಬೇಹುಗಾರರು ಇರ್ತಾರೆ, ನೇವಿಯವ್ರಿಗೂ ಗೊತ್ತದು, ಯಾರೋ ನೋಡ್ತಿರ್ತಾರೆ ಇದನ್ನು ಅಂತ. ಅವ್ರು ಹೆಂಗೆ ಅಂದಾಜು ಮಾಡ್ಕೋತಾ ಇದ್ರು INS ವಿಕ್ರಾಂತ್ ಬಂದಿದೆಯೋ ಬಂದಿಲ್ವೋ ಅಂತ. ನೇವಿ ಯೂನಿಫಾರ್ಮ್ನಲ್ಲಿರುವ ಕ್ಯಾಡೆಟ್ಗಳು, ಕೆಡೆಟ್ ಅಂತ ಕರೀತಾರೆ, ನೇವಿ ಯೂನಿಫಾರ್ಮ್ನಲ್ಲಿರೋರು ಮಾರ್ಕೆಟಿಗೆ ಬಂದು ಬಲ್ಕಲ್ಲಿ ತರಕಾರಿ ತಗೋತಾ ಇದ್ರು. ನೇವಿ ಗಾಡಿ ಬಂದು ನೇವಿ ಯೂನಿಫಾರ್ಮ್ನಲ್ಲಿ ಬಲ್ಕ್ನಲ್ಲಿ ತರಕಾರಿ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರೆ, ಓ INS ವಿಕ್ರಾಂತ್ ಬಂದಿದೆ ಇವತ್ತು ಅಂತ ಜನ ಅರ್ಥ ಮಾಡ್ಕೋತಾ ಇದ್ರು. ಪಾಕಿಸ್ತಾನದ ಬೇಹುಗಾರರು ಅರ್ಥ ಮಾಡ್ಕೋತಾ ಇದ್ರು.
ಅದರ ಜೊತೆಗೆ ಇನ್ನೊಂದು ಹೈ ಲೆವೆಲ್ ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಗಳು ಹೋಗ್ತಾ ಇರೋದು. ದೊಡ್ಡ ಹಡಗಿದ್ರೆ ಜಾಸ್ತಿ ಸಿಗ್ನಲ್ ಹೋಗುತ್ತೆ, ಸಣ್ಣ ಹಡಗಿದ್ರೆ ಕಡಿಮೆ ಸಿಗ್ನಲ್ ಹೋಗುತ್ತೆ. ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಗಳು ತುಂಬ ದೊಡ್ಡ ಮಟ್ಟದಲ್ಲಿ ಬಂದಾಗ ಬೇಹುಗಾರರು ಅನ್ಕೋತಾರೆ, ಓ ವಿಕ್ರಾಂತ್ ಬಂದಿದೆ ಅಂತ. ಇವರು ಆಳ ಸಮುದ್ರದಲ್ಲಿ INS ವಿಕ್ರಾಂತನ್ನು ಕಳಿಸಿದ ಭಾರತೀಯ ನೌಕಾಪಡೆ ಸುಮ್ಮನೆ ನೇವಿ ಯೂನಿಫಾರ್ಮ್ನಲ್ಲಿನ ಕೆಡೆಟ್ಗಳನ್ನು ಕಳಿಸಿ ವಿಶಾಖಪಟ್ಟಣಂನ ಮಾರ್ಕೆಟ್ನಲ್ಲಿ ತರಕಾರಿ ಖರೀದಿ ಮಾಡ್ಸಕತ್ತಾರಂತೆ. ತರಕಾರಿ ಖರೀದಿ, ಅದರ ಜೊತೆಗೆ ಹೈ ಲೆವೆಲ್ ರೇಡಿಯೋ ಫ್ರೀಕ್ವೆನ್ಸಿ ಬಿಡ್ತಿದ್ರು. ಸುಮ್ಮನೆ ಸಣ್ಣ ಹಡಗಿನಿಂದನೇ ಬಿಡೋದು ಅದನ್ನು. ವಿಪರೀತ ರೇಡಿಯೋ ಆ್ಯಕ್ಟಿವಿಟಿ ಇದೆ ಅಲ್ಲಿ ಅಂತ. ಅದನ್ನು ನೋಡ್ಕೊಂಡು ವಿಶಾಖಪಟ್ಟಣಂನಲ್ಲಿನ ಪಾಕಿಸ್ತಾನಿ, ನೀವು ದುರಂಧರ ಸಿನಿಮಾ ನೋಡಿದ್ರೆ ಗೊತ್ತಿರುತ್ತಲ್ಲ, ಹೆಂಗೆ ಒಂದು ದೇಶದಲ್ಲಿ ಇನ್ನೊಂದು ದೇಶದ ಬೇಹುಗಾರರು ಕೆಲಸ ಮಾಡ್ತಾರೆ ಅಂತ. ವಿಶಾಖಪಟ್ಟಣಂನಲ್ಲಿದ್ದಂಥ ಪಾಕಿಸ್ತಾನದ ಬೇಹುಗಾರರಿಗೆ ಅನ್ನಿಸ್ತು INS ವಿಕ್ರಾಂತ್ ಇಲ್ಲೇ ಇದೆ ಅಂತ. ಅವ್ರು ಕರಾಚಿಗೆ ಮಾಹಿತಿ ಕೊಟ್ಟರು, ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲೇ ಇದೆ ಅಂತ. ಅವರು ಇಂಟರ್ನ್ PNS ಗಾಜಿಗೆ ಮಾಹಿತಿ ಕೊಡ್ತಾಯಿದ್ರು, ವಿಶಾಖಪಟ್ಟಣಂನಲ್ಲಿ ನಿಂತ್ಕೊಂಡಿದೆ, ಹೋಗಿ ಹೊಡೀರಿ ಅಂತ. ಅದು ಬಂತು. INS ರಜಪೂತ್ ಅನ್ನುವಂಥ ಇನ್ನೊಂದು ಸರ್ವಿಸಿಗೆ ಬಂದಿದ್ದ ಕೆಟ್ಟ ನಿಂತಿದ್ದ ಸಬ್ಮೆರಿನನ್ನು ಇಟ್ಕೊಂಡು ಭಾರತೀಯ ನೌಕಾಪಡೆ PNS ಗಾಜಿನ ಹೊಡೆದಾಕ್ಬಿಡ್ತು. PNS ಗಾಜಿ ಅಮೇರಿಕಾದಿಂದ ಪಾಕಿಸ್ತಾನಕ್ಕೆ ಲೀಸಾಗಿ ಬಂದಿದ್ದಂಥ, ಲೀಸ್ನಲ್ಲಿ ಪಾಕಿಸ್ತಾನ ತಗೊಂಡಿತ್ತು ಅದನ್ನು. ಆಗಿನ ಕಾಲದ ಅತ್ಯಂತ ತುಂಬ ಟೆಕ್ನಿಕಲಿ ಭಾಳ ಮುಂದುವರೆದಿದ್ದಂಥ ಸಬ್ಮೆರಿನ್, ಅದು ಹೊಡೆದಾಕ್ಬಿಡ್ತು ಇಂಡಿಯನ್ ನೇವಿ. ಹಾಗೆ ದಾರಿ ತಪ್ಪಿಸೋದು ಅಂದರೆ ಇವರೇನು ದಾರಿ ತಪ್ಸೋಕ್ಕೆ ಪಿಜ್ಜಾ ತರಿಸ್ಕೊಂಡ್ರು. ನಿಜವಾಗ್ಲೂ ಗಂಭೀರವಾದ ಸಭೆ ನಡೀತಾ ಇದ್ದದ್ದಕ್ಕೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಿಜ್ಜಾ ಬಂದವೋ ಗೊತ್ತಿಲ್ಲ. ಪೆಂಟಗನ್ ಒಳಗೆ ತುಂಬ ಪಿಜ್ಜಾಗಳು ಬಂದಿದ್ದಾವೆ. ಅಮೇರಿಕಾದಲ್ಲಿ ದೊಡ್ಡ ಚರ್ಚೆ ಆಗುತ್ತದು. ಏನೋ ಕಾದಿದೆ ಹಾಗಿದ್ರೆ ಅಂತ. ಒಂದು ವೇಳೆ ಈ ಚರ್ಚೆಗಳೆಲ್ಲ ನಿಜಾನೇ ಆಗಿ ಗ್ರೌಂಡ್ ಇನ್ವೇಷನ್ ಆದರೆ ಇರಾನ್ನವ್ರು ಏನು ಹೇಳ್ತಿದ್ದಾರೆ, ಅದಕ್ಕೆ ಕಾಯ್ತಿದ್ದೀವಿ ಬನ್ನಿ ಅಂತ. ನಾವು ಮತ್ತೆ ಯುದ್ಧ ಆರಂಭ ಆದಾಗಿನಿಂದಲೂ ಹೇಳ್ತಾ ಇದ್ದೀನಿ, ಗ್ರೌಂಡ್ ಇನ್ವೇಷನ್ ಏನಾದ್ರು ಅಮೇರಿಕ ಮಾಡೋದಕ್ಕೆ ಹೊರಟ್ರೆ ಬ್ಲಂಡರ್ ಆಗುತ್ತದು. ಅಮೇರಿಕದ ಪಾಲಿಗೆ ಬ್ಲಂಡರ್ ಆಗುತ್ತೆ. IRGC ಹೈ ಅಲರ್ಟ್ನಲ್ಲಿದೆ. ಈಗಾಗಲೇ ಸಮರಾಭ್ಯಾಸವನ್ನು ಶುರು ಮಾಡಿದೆಯಂತೆ, ಡ್ರಿಲ್ ಶುರು ಮಾಡಿದೆ ಬಾರ್ಡರ್ನಲ್ಲಿ. ನಾವು ತಯಾರಾಗಿ ನಿಮಗೆ ಕಾಯ್ತಾ ಇದ್ದೀವಿ ಬನ್ನಿ ಅಂತ ಹೇಳುವುದರ ಬದಲಾಗಿ ಈ ದೃಶ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ ಇರಾನ್ನವರು. ಈ ದೃಶ್ಯ ಬಿಡುಗಡೆ ಮಾಡಿ ಇರಾನ್ನವ್ರು ಹೇಳ್ತಾ ಇದ್ದಾರೆ, ಇದು ಬಾಲಿವುಡ್ ಸಿನಿಮಾ ಅಲ್ಲ, ನಮ್ಮ ನಿಜವಾದ ದೃಶ್ಯಗಳು, ನಮ್ಮ ಸೇನೆಯ ಪ್ರಿಪೇರ್ಡ್ನೆಸ್ನ ದೃಶ್ಯಗಳು, ಬನ್ನಿ ಒಳಗೆ ಅಂತ ಹೇಳ್ತಾ ಇದ್ದಾರೆ ಇರಾನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.